ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ನ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ 125ನೇ ವರ್ಷಾಚರಣೆ ಮಾಡಿಕೊಂಡ ಸೂರ್ಯ ಅಧ್ಯಯನ ವೀಕ್ಷಣಾಲಯ ಕೊಡೈಕೆನಾಲ್ ಸೌರ ವೀಕ್ಷಣಾಲಯ. ತಮಿಳುನಾಡಿನ ಕೊಡೈಕೆನಾಲ್ ಸೌರ ವೀಕ್ಷಣಾಲಯವು 125ನೇ ವರ್ಷಾಚರಣೆಯನ್ನು ಆಚರಿಸಿಕೊಂಡಿತು. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ತನ್ನ ಸ್ವಾಯತ್ತ ಸಂಸ್ಥೆಯಾದ ಭಾರತೀಯ ಖಗೋಳಭೌತ ವಿಜ್ಞಾನ ಸಂಸ್ಥೆಯ ಕೊಡೈಕೆನಾಲ್ ಸೌರ ವೀಕ್ಷಣಾಲಯದ ಇತಿಹಾಸವನ್ನು ನೆನಪಿಸಲು 125ನೇ ವರ್ಷಾಚರಣೆಯನ್ನು ಇದು ಆಚರಿಸಿಕೊಂಡಿದೆ ಇತ್ತೀಚೆಗೆ. ಯಾವುದು? ಕೊಡೈಕೆನಾಲ್ ಸೌರ ವೀಕ್ಷಣಾಲಯ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಇದು ಕೊಡೈಕೆನಾಲ್ ಸೌರ ವೀಕ್ಷಣಾಲಯ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 1899 ಏಪ್ರಿಲ್ 1ನೇ ತಾರೀಕರಂದು. ಭಾಳ ಇಂಪಾರ್ಟೆಂಟ್ ಆದ ವಿಷಯವಿದೆ. ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಉಪಗ್ರಹ ತಂತ್ರಜ್ಞಾನ ದಿನವನ್ನು ಇತ್ತೀಚೆಗೆ ಏಪ್ರಿಲ್ 19ರಂದು ಇಸ್ರೋ ಸಂಸ್ಥೆ ಆಚರಣೆ ಮಾಡಿದೆ. ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಇಸ್ರೋ ಸಂಸ್ಥೆಯ ವತಿಯಿಂದ ಉಪಗ್ರಹ ತಂತ್ರಜ್ಞಾನ ದಿನ ಆಚರಣೆ ಮಾಡಲಾಯಿತು. ಇದು ಅದೇ ರೀತಿಯಾಗಿ 1975ರ ಏಪ್ರಿಲ್ 19ರಂದು ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಎನಿಸಿದ ಆರ್ಯಭಟ್ಟವನ್ನು ಯಶಸ್ವಿಯಾಗಿ ಕಾಸ್ಮೋಸ್ 3M ಉಡಾವಣಾ ವಾಹಕದ ಮೂಲಕ ರಷ್ಯಾದ ಕಪುಸ್ತಿಯನ್ನಿಂದ ಉಡಾವಣೆ ಮಾಡಲಾಗಿತ್ತು ಆವಾಗ. ಇದು ಭಾರತದ ಉಪಗ್ರಹ ಮನುಷ್ಯ ಎಂದೇ ಖ್ಯಾತಿಯ UR ರಾವ್ ಹೆಸರಿನ ಉಪಗ್ರಹ ಕೇಂದ್ರದಲ್ಲಿ 50ನೇ ವರ್ಷಾಚರಣೆಯ ಆರ್ಯಭಟ್ಟ ಉಪಗ್ರಹವು ತಂತ್ರಜ್ಞಾನ ದಿನಾಚರಣೆ ಮಹತ್ವವನ್ನು ಪಡೆದಿತ್ತು. ಯಾವುದು? ಆರ್ಯಭಟ್ಟ ಉಪಗ್ರಹ. ಇದು ಉಡಾವಣೆ ಮಾಡಿದ ದಿನಕ್ಕೆ ಯಾವುದಂದರೆ 1975ರ ಏಪ್ರಿಲ್ 19ರಂದು. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಂಡು ಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತದ ಜನಸಂಖ್ಯೆ 144 ಕೋಟಿಯಾಗಿ ತಲುಪಿದೆ. ಇದು ಜಗತ್ತಿನಲ್ಲೇ ನಂಬರ್ 1 ಸ್ಥಾನವನ್ನು ತಲುಪಿದ ನಮ್ಮ ದೇಶವಾಗಿದೆ ಭಾರತ. ಇದು ವರದಿಯನ್ನು ಬಿಡುಗಡೆ ಮಾಡಿದ್ದು UNFPA ವಿಶ್ವ ಜಾಗತಿಕ ಜನಸಂಖ್ಯಾ ಸ್ಥಿತಿ ಯುನೈಟೆಡ್ ನೇಷನ್ ಫಂಡ್ ಫಾರ್ ಪಾಪ್ಯುಲೇಷನ್ ಆ್ಯಕ್ಟಿವಿಟೀಸ್ ವರದಿಯ ಪ್ರಕಾರ 2024 ಲೈಂಗಿಕ ಸಂತಾನೋತ್ಪತ್ತಿ ಆರೋಗ್ಯ ಹಕ್ಕುಗಳ ಅಸಮಾನತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ವರದಿ ಅನ್ವಯ ಭಾರತದಲ್ಲಿ ಜನಸಂಖ್ಯೆ 144.17 ಕೋಟಿ ಇದೆ. ಇದು ಜಗತ್ತಿನಲ್ಲೇ ಮೊದಲ ಸ್ಥಾನ ಪಡೆದುಕೊಂಡಿದೆ ನಮ್ಮ ಭಾರತ ದೇಶ. ಚೀನಾ ದೇಶ 2ನೇ ಸ್ಥಾನ ಪಡೆದುಕೊಂಡಿದೆ. ಇದರ ನೋಡೋದಾದರೆ ಇದು 42.5 ಕೋಟಿ ಜನಸಂಖ್ಯೆ ಹೊಂದಿದೆ. 2023ರ ಏಪ್ರಿಲ್ 19ರಂದು ಭಾರತವು 142.86 ಕೋಟಿ ಜನಸಂಖ್ಯೆ ದಾಖಲೆಯೊಂದಿಗೆ ಜಗತ್ತಿನಲ್ಲಿ ಅಗ್ರಸ್ಥಾನ ಪಡೆದಿತ್ತು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಗತ್ತಿನಲ್ಲಿ 8 ಬಿಲಿಯನ್ ಜನಸಂಖ್ಯೆ ದಾಖಲೆಯಾಗಿದ್ದು 2022ರ ನವೆಂಬರ್ 15ನೇ ತಾರೀಕರಂದು. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಅದೇ ರೀತಿಗೆ ನಮ್ಮ ಭಾರತದಲ್ಲಿ ಈಗ 0ರಿಂದ 14 ವರ್ಷದ ಒಳಗಿನವರು 24% ಇದ್ದಾರೆ. 10ರಿಂದ 19 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು 17%. 10 ವರ್ಷದಿಂದ 24 ವರ್ಷದ ಒಳಗಿನವರು 26% ಇದ್ದಾರೆ. 15ರಿಂದ 64 ವರ್ಷದ ವಯಸ್ಸಿನವರು 68% ಇದ್ದಾರೆ. 65 ವರ್ಷ ಮತ್ತು ಮೇಲ್ಪಟ್ಟವರು 7% ಇದ್ದಾರೆ. ಒಟ್ಟು ಮಹಿಳೆಯರ ಸರಾಸರಿ ಜೀವಿತಾವಧಿ ಎಷ್ಟಿದೆ ಅಂದರೆ 74 ಇದೆ. ಪುರುಷರ ಜೀವಿತಾವಧಿ 71 ವರ್ಷಗಳಿವೆ. ಪ್ರಮುಖ ಇವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಭಾಳ ಇಂಪಾರ್ಟೆಂಟ್ ಇದೆ ಜನಸಂಖ್ಯೆ ಬಗ್ಗೆ. ಎಕ್ಸಾಮಲ್ಲಿ ಕೇಳಬಹುದಾಗಿದೆ ಇದನ್ನು. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶದಲ್ಲಿ ತಾಯಂದಿರ ಸಾವಿನ ಪ್ರಮಾಣ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಇದರಲ್ಲಿ ವರದಿಯಲ್ಲಿ. ಈ ವರದಿ ಏನು ಹೇಳುತ್ತೆ ಅಂದರೆ ಅರುಣಾಚಲ ಪ್ರದೇಶ ತಿರಾಪ್ ಜಿಲ್ಲೆಯಲ್ಲಿ 1 ಲಕ್ಷ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದಿರಲ್ಲಿ 1671 ಸಾವನ್ನಪ್ಪಿದ್ದಾರೆ.
ಅರುಣಾಚಲ ಪ್ರದೇಶದಲ್ಲಿ ಜನ್ಮ ಕೊಟ್ಟ ಮಕ್ಕಳಿಗೆ ಅವರ ತಾಯಿಯಂದಿರು ಕೊಟ್ಟ ತಾಯಿಯರು 1671 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತಾಯಂದಿರ ಮರಣ ಹೊಂದಿದ ಎಂದು ವರದಿಯಲ್ಲಿ ದಾಖಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಯುನೈಟೆಡ್ ನೇಷನ್ ಫಂಡ್ ಫಾರ್ ಪಾಪ್ಯುಲೇಷನ್ ಆ್ಯಕ್ಟಿವಿಟೀಸ್, ಇದು ಇವರ ಕುರಿತು ನೋಡೋದಾದರೆ ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಂಗಸಂಸ್ಥೆಯಾಗಿದೆ. ಈ ಸಂಸ್ಥೆಯು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯನ್ನು 1967ರಲ್ಲಿ ಟ್ರಸ್ಟ್ ಫಂಡ್ ಆಗಿ ಸ್ಥಾಪಿಸಲಾಯಿತು. ಯಾವಾಗ ಇದನ್ನು 1967ರಲ್ಲಿ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ. ನಂತರ 1969ರಲ್ಲಿ ಈ ಸಂಸ್ಥೆಯು ತನ್ನ ಕಾರ್ಯಾರಂಭವನ್ನು ಆರಂಭಿಸಿದೆ. 1987ರಲ್ಲಿ ಇದನ್ನು ಅಧಿಕೃತವಾಗಿ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಥವಾ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಎಂದು ನಾಮಕರಣ ಮಾಡಲಾಯಿತು 1987ರಲ್ಲಿ. ಅದೇ ರೀತಿಯಾಗಿ ವಿಶ್ವ ಜನಸಂಖ್ಯಾ ದಿನ ಯಾವಾಗಂದರೆ ಜುಲೈ 11ನೇ ತಾರೀಕು. ವಿಶ್ವ ಮಾನವ ದಿನ ಡಿಸೆಂಬರ್ 29ನೇ ತಾರೀಕಾಗಿದೆ. ಅದೇ ರೀತಿಯಾಗಿ IISCಯಿಂದ ದೀರ್ಘಾಯುಷ್ ಭಾರತ್ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭ ಮಾಡಲಿದೆ. ಭಾಳ ಇಂಪಾರ್ಟೆಂಟ್ ಆಗಿದೆ ಇದು ಕೂಡ. ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಪ್ರಮುಖ ಅಂಶ ನೋಡೋದಾದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವತಿಯಿಂದ 2024ರ ಮಾರ್ಚ್ನಲ್ಲಿ ಬಿಡುಗಡೆಯಾದ 2023-24 ಮಾನವ ಅಭಿವೃದ್ಧಿ ವರದಿ ಪ್ರಕಾರ ಭಾರತವು 0.644 ಅಂಕಗಳೊಂದಿಗೆ 193 ರಾಷ್ಟ್ರಗಳ HDI ಸೂಚ್ಯಂಕದಲ್ಲಿ 134ನೇ ಸ್ಥಾನ ಪಡೆದುಕೊಂಡಿದೆ. ಮಧ್ಯ ಮಾನವ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಭಾರತ ಸೇರಿದೆ. ಈ ವರದಿ ಅನ್ವಯ 2022ರ ಅಂಕಿಅಂಶದ ಪ್ರಕಾರ ಭಾರತದ ಸರಾಸರಿ ಜೀವನ ನಿರೀಕ್ಷೆಯು 67.7 ವರ್ಷ ಆಗಿದೆ. ಎಷ್ಟು? 67.7 ವರ್ಷ ಭಾರತದ ಜೀವನ ನಿರೀಕ್ಷೆ ಇದೆ. ಈ ಸೂಚ್ಯಂಕವು ಜೀವನ ನಿರೀಕ್ಷೆ, ಶೈಕ್ಷಣಿಕ ಪ್ರಾಪ್ತ ಮತ್ತು ಜೀವನ ಗುಣಮಟ್ಟವನ್ನು ಎಂಬ 3 ಮಾನದಂಡಗಳನ್ನು ಆಧಾರದ ಮೇಲೆ ವರದಿಯನ್ನು ರೆಡಿ ಮಾಡುತ್ತದೆ. HDI ಯೂನಿಯನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನಿಸುತ್ತೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ILO ಮತ್ತು IHD ವರದಿ ಪ್ರಕಾರ ಭಾರತದ ವಿದ್ಯಾವಂತ ನಿರುದ್ಯೋಗಿಗಳ ಹೆಚ್ಚಳವಾಗಿದೆ ಎಂದು ಹೇಳಲಾಗಿದೆ. ವರದಿಯಲ್ಲಿ ಜಿನೆವಾ ಮೂಲದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯಾಗಿರುವ ILO ಮತ್ತು ನವದೆಹಲಿಯ ಭಾರತ ಮಾನವ ಅಭಿವೃದ್ಧಿ ಸಂಸ್ಥೆಯಿರುವ IHD ಸಹಭಾಗಿತ್ವದಲ್ಲಿ ಬಿಡುಗಡೆಯಾದ ಭಾರತ ಉದ್ಯೋಗ ವರದಿಯಲ್ಲಿ ಭಾರತದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ 83% ಆಗಿದೆ. ನಿರುದ್ಯೋಗಿಗಳ PUC ಅಥವಾ ಪದವಿ ಪಡೆದಿರುವ ಯುವ ಜನತೆ ಪಾಲು 2000ದಲ್ಲಿದೆ 35.2% 2022ರ ವೇಳೆಗೆ ಇದು 65.7% ಏರಿಕೆ ಆಗಲಿದೆ ಎಂದು ಹೇಳಲಾಗಿದೆ. ಪ್ರತಿ ವರ್ಷ ಸುಮಾರು 7ರಿಂದ 8 ಮಿಲಿಯನ್ ಯುವಜನತೆ ಕಾರ್ಮಿಕರ ಪಡೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ. ಅಬ್ಸರ್ವ್ ರಿಸರ್ಚ್ ಫೌಂಡೇಶನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030ರ ವರದಿಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಇದು ಭಾರತದಲ್ಲಿ 2028ರ ವೇಳೆಗೆ 22% ಉದ್ಯೋಗ ಏರಿಕೆಯಾಗಲಿದೆ ಎಂದು ಮತ್ತು ನಿರುದ್ಯೋಗ ಪ್ರಮಾಣವು 0.97% ಕಡಿಮೆ ಆಗಬಹುದೆಂದು ಈ ವರದಿ ಹೇಳಿದೆ. ಅದು ಅಬ್ಸರ್ವ್ ರಿಸರ್ಚ್ ಫೌಂಡೇಶನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030ರ ವರದಿಯಲ್ಲಿ 2026-27 ವೇಳೆಗೆ ಭಾರತ ಆರ್ಥಿಕತೆಯು $5 ಟ್ರಿಲಿಯನ್ ತಲುಪಬಹುದು ಮತ್ತು 18ರಿಂದ 35 ವರ್ಷದ ಯುವಜನರ ಸಂಖ್ಯೆ 60 ಕೋಟಿ ಆಗಲಿದೆ ಎಂದು ಈ ವರದಿ ಹೇಳಿದೆ. 2024ರ ಏಪ್ರಿಲ್ನಲ್ಲಿ ವಾಷಿಂಗ್ಟನ್ ಮೂಲದ IMFನ ಘಟಕವಾದ ವಿಶ್ವ ಆರ್ಥಿಕ ಔಟ್ಲುಕ್ ವರದಿ ಪ್ರಕಾರ ಭಾರತವು ಬಲಿಷ್ಠ ಸಾಧಕ ರಾಷ್ಟ್ರವಾಗಿದೆ. 2024-25ರಲ್ಲಿ ದೇಶದ GDP ಬೆಳವಣಿಗೆ ದರ ಎಷ್ಟಿದೆ ಅಂದರೆ 6.8% ಆಗಲಿದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್. ಭಾಳ ಇಂಪಾರ್ಟೆಂಟ್ ಆಗಿದೆ. ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಇದು ಕೂಡ. ಅದೇ ರೀತಿಯಾಗಿ ದೇಶದ ಮೊದಲ ಗ್ರಾಮ ಹಿಮಾಚಲ ಪ್ರದೇಶದ
ಗ್ಯೂಗೆ ಮೊಬೈಲ್ ಸಂಪರ್ಕ ಇತ್ತೀಚೆಗೆ ಕಲ್ಪಿಸಲಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯದ ಲಾಹೋರ್ ಮತ್ತು ಸ್ಪಿಟಿ ಜಿಲ್ಲೆಯ ಗ್ಯೂ ಗ್ರಾಮಕ್ಕೆ ಮೊದಲ ಬಾರಿಗೆ ಟೆಲಿಫೋನ್ ಸಂಪರ್ಕವನ್ನು ಇತ್ತೀಚೆಗೆ ಕಲ್ಪಿಸಲಾಗಿದೆ. ಇಲ್ಲಿ ಅಂದರೆ ಒಂದು ಹಳ್ಳಿಯಲ್ಲಿ ಟೆಲಿಫೋನ್ ಸಂಪರ್ಕವನ್ನು ಇತ್ತೀಚೆಗೆ ನೀಡಲಾಗಿದೆ. ಇಂದಿನಿಂದಲೂ ಇಲ್ಲಿಯ ಜನರು ಮೊಬೈಲ್ ಸಂಪರ್ಕವಿಲ್ಲದೆ ಜೀವನ ನಡೆಸುತ್ತಿದ್ದರು. ಸಮುದ್ರ ಮಟ್ಟದಿಂದ 14,931 ಅಡಿ ಎತ್ತರದಲ್ಲಿರುವ ಗ್ಯೂ ಗ್ರಾಮವು ಮೊಬೈಲ್ ಸಂಪರ್ಕವನ್ನು ಪಡೆದಂತಾಗಿದೆ. ಅದೇ ರೀತಿಯಾಗಿ ಮೊದಲ ಭಾರತೀಯ ಗ್ರಾಮ ಉತ್ತರಾಖಂಡದ ಮನ ಗ್ರಾಮ ಘೋಷಣೆಯನ್ನು ಮಾಡಲಾಗಿದೆ. ಯಾವುದು? ಗಡಿ ರಸ್ತೆ ಸಂಘಟನೆ. ಗಡಿ ರಸ್ತೆ ಸಂಘಟನೆ ಇತ್ತೀಚೆಗೆ ಭಾರತೀಯ ಮೊದಲ ಗ್ರಾಮ ಉತ್ತರಾಖಂಡದ ಮನ ಗ್ರಾಮ ಎಂದು ಘೋಷಣೆ ಮಾಡಲಾಗಿದೆ. ಭಾರತದ ಕೊನೆಯ ಗ್ರಾಮ ಎಂದು ಕರೆಯಲಾಗುತ್ತಿದ್ದ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮನ ಗ್ರಾಮವನ್ನು ಗಡಿ ರಸ್ತೆ ಸಂಘಟನೆ ಮೊದಲ ಭಾರತೀಯ ಗ್ರಾಮ ಎಂದು ನಾಮಫಲಕವನ್ನು ಹಾಕಿದೆ. ಈ ಗ್ರಾಮದ ಪ್ರವೇಶದ ದ್ವಾರದಲ್ಲಿ ಇತ್ತೀಚೆಗೆ ಅದನ್ನು ಹಾಕಲಾಗಿದೆ. ಈ ಹಿಂದೆ ಈ ಗ್ರಾಮವನ್ನು ಭಾರತದ ಕೊನೆಯ ಗ್ರಾಮ ಎಂದು ಕರೆಯುತ್ತಿದ್ದರು. ಆದರೆ ಪ್ರಧಾನಿ ಮೋದಿಯವರ ಮನ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ದೇಶದ ಪ್ರತಿ ಗಡಿ ಗ್ರಾಮಕ್ಕೂ ಮೊದಲ ಗ್ರಾಮವಾಗಬೇಕೆಂದು ಅವರು ಹೇಳಿದ ಹಿನ್ನೆಲೆಯಲ್ಲಿ ಉತ್ತರಾಖಂಡದ ಮನ ಗ್ರಾಮವನ್ನು ಗಡಿ ರಸ್ತೆ ಸಂಘಟನೆಯು ಮೊದಲ ಭಾರತೀಯ ಗ್ರಾಮ ಎಂದು 2023 ಏಪ್ರಿಲಲ್ಲಿ ನಾಮಫಲಕವನ್ನು ಹಾಕಿತ್ತು. ಪ್ರಮುಖ ಅಂಶಗಳು ನೋಡೋದಾದರೆ ಭಾರತ ಮೊದಲ ಇಂಗಾಲ ತಟಸ್ಥ ಪಂಚಾಯತ್ ಯಾವುದಂದರೆ ಪಲ್ಲಿ. ಭಾರತ ಮೊದಲ ಸೌರ ಗ್ರಾಮ ಯಾವುದಂದರೆ ಮೊದೇರಾ, ಇದು ಗುಜರಾತ್ ರಾಜ್ಯದಲ್ಲಿದೆ. ಅದೇ ರೀತಿಯಾಗಿ ದೇಶದ ಗಡಿ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡಲಾಗಿ ವೈಬ್ರೆಂಟ್ ವಿಲೇಜ್ ಎಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಭಾಳ ಇಂಪಾರ್ಟೆಂಟ್ ಇದೆ. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಗಡಿ ರಸ್ತೆ ಸಂಘಟನೆ ಬಗ್ಗೆ ನೋಡೋದಾದರೆ ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯದ ಒಡೆತನದಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ ಇದು. ಈ ಸಂಸ್ಥೆ ಭಾರತದ ಗಡಿ ಮತ್ತು ಸ್ನೇಹಪರ ನೆರೆ ದೇಶಗಳ ರಸ್ತೆಯ ಜಾಲವನ್ನು ಅಭಿವೃದ್ಧಿಪಡಿಸುತ್ತದೆ. ಈ ಸಂಘಟನೆ 19 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನೆರೆಯ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ್, ಭೂತಾನ್, ಮ್ಯಾನ್ಮಾರ್, ತಜಿಕಿಸ್ತಾನ್, ಶ್ರೀಲಂಕಾಗಳ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಾಚರಣೆಯನ್ನು ಇದು ಒಳಗೊಂಡಿದೆ. ಇದು ಸ್ಥಾಪನೆಯಾದ 1960 ಮೇ 7ರಂದು. ಇದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅದೇ ರೀತಿಯಾಗಿ ಈ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಗಡಿಯ ಅಂಚಿನ ಗ್ರಾಮಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದರ ಮೂಲಕ ವಲಸೆಯನ್ನು ತಡೆಯುವ ಉದ್ದೇಶದಿಂದ ಈ ಗ್ರಾಮಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುವುದಾಗಿದೆ. ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ ಫ್ರೆಂಡ್ಸ್, ಎಲ್ಲರೂ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಆಪರೇಷನ್ ವೇಗದೂತ್ ಇದಕ್ಕೆ 40 ವರ್ಷ ಪೂರೈಸಿದ. ಇದು ಭಾರತೀಯ ವಾಯುಪಡೆಯ ಆಪರೇಷನ್ ವೇಗದೂತ ಇದೆ. ಇದು 1984 ಏಪ್ರಿಲ್ 13ರಂದು ಆಚೆ ಮಾಡಲಾಗಿತ್ತು ಕಾರ್ಯಾಚರಣೆ. 2024 ಏಪ್ರಿಲ್ 13ರಂದು ಭಾರತೀಯ ಸೇನೆಯ ಮತ್ತು ಭಾರತೀಯ ವಾಯುಪಡೆಯ ಜಂಟಿಯಾಗಿ ನಡೆಸಿದ ವೇಗದೂತ್ ಕಾರ್ಯಾಚರಣೆಗೆ 40 ವರ್ಷ ಪೂರೈಸಿದೆ. ಇದನ್ನು 1984 ಏಪ್ರಿಲ್ 13ರಂದು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಯು ಉತ್ತರಾಖಂಡ್ ಲಡಾಖ್ ಪ್ರದೇಶದಲ್ಲಿ ಎತ್ತರದಲ್ಲಿರುವ ಸಿಯಾಚಿನ್ ಹಿಮನದಿಯಲ್ಲಿ ಪ್ರಾಬಲ್ಯ ಹೊಂದಲು ವೇಗದೂತ್ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಎಲ್ಲಿ? ಉತ್ತರ ಸಿಯಾಚಿನ್ದಲ್ಲಿ. ಈ ಕಾರ್ಯಾಚರಣೆಯು ಭಾರತೀಯ ವಾಯುಪಡೆಯಿಂದ ಭಾರತೀಯ ಸೇನೆಯ ಸೈನಿಕರನ್ನು ಏರ್ಲಿಫ್ಟ್ ಮಾಡುವುದು ಮತ್ತು ಅವರನ್ನು ಗ್ಲೇಸಿಯರ್ ಶಿಖರದ ಇಳಿಸುವಂತೆ ಮಾಡುವುದು ಉದ್ದೇಶವಾಗಿತ್ತು. ಇದು ಜನರನ್ನು ಏರ್ಲಿಫ್ಟ್ ಮತ್ತು ಗ್ಲೇಸಿಯರ್ನಿಂದ ಶಿಖರದಿಂದ ಇಳಿಸುವುದಾಗಿತ್ತು. ಈ ಮೂಲಕ ಎತ್ತರದಲ್ಲಿರುವ ಸಿಯಾಚಿನ್ ಹಿಮನದಿ ಪ್ರದೇಶವನ್ನು ಭಾರತೀಯ ಸೇನೆಯು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ವೇಗದೂತ್ಗೆ ಅಂತ ಮೊದಲು ಸಿಯಾಚಿನ್ ಹಿಮನದಿಗಳ ಚೇತಕ್ ಹೆಲಿಕಾಪ್ಟರ್ನಿಂದ ಹಾರಾಟ ಮಾಡಿ ಜನರನ್ನು ರಕ್ಷಣೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ವೇಗದೂತ್ ಕಾರ್ಯಾಚರಣೆ ಹಿನ್ನೆಲೆ ನೋಡೋದಾದರೆ ಸಿಯಾಚಿನ್ ಪ್ರದೇಶದ ಮೇಲೆ ಪಾಕಿಸ್ತಾನ ಸೇನೆಯ ಕಾರ್ಯಾಚರಣೆ ನಡೆಸುವ ಬಗ್ಗೆ ಭಾರತಕ್ಕೆ ಗುಪ್ತಚರ ಮಾಹಿತಿ ದೊರಕಿತು.
ಈ ಹಿನ್ನೆಲೆಯಲ್ಲಿ CHN ಮೇಲೆ ಪಾಕಿಸ್ತಾನವು ಹಕ್ಕನ್ನು ಹೊಂದುವುದನ್ನು ತಡೆಯಲು ಭಾರತ ವಾಯುಪಡೆ ಸಹಕಾರದ ಭೂಸೇನೆ ಆಪರೇಷನ್ ವೇಗದೂತನ್ನು ಕೈಗೊಂಡಿತು. ಯಾವುದು ಭೂಸೇನೆ, ಭಾರತದ ವಾಯುಪಡೆ ಸಹಾಯ ಪಡೆದು CHN ಪ್ರದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಭಾರತೀಯ ವಾಯುಪಡೆಯ ಯುದ್ಧ ತಂತ್ರದ ಮತ್ತು ಕಾರ್ಯತಂತ್ರದ ಹೆಲಿಕಾಪ್ಟರ್ಗಳನ್ನು ಬಳಸಿ ಅಲ್ಲಿರುವ ಎಲ್ಲ ಆಯಕಟ್ಟಿನ ಪ್ರಮುಖ ಶಿಖರಗಳು ಮತ್ತು ಕಣಿವೆಗಳಿಗೆ 300 ಮಂದಿ ಸೈನಿಕರ ಪಡೆಯನ್ನು ಏರಿಸಲಾಯಿತು. ಆ ಜಾಗದಲ್ಲಿ ಪಾಕಿಸ್ತಾನದ ಸೇನೆಯು ತನ್ನದೇ ಆದ ಸೈನ್ಯವನ್ನು ಮುನ್ನಡೆಸುವ ವೇಳೆಗೆ ಭಾರತೀಯ ಸೇನೆಯು ಆಯಕಟ್ಟಿನ ಪ್ರಮುಖ ಪರ್ವತ ಶಿಖರಗಳು ಮತ್ತು ಕಣಿವೆಗಳನ್ನು ಆಕ್ರಮಿಸಿತು. ಈ ಮೂಲಕ ಯುದ್ಧ ತಂತ್ರದ ಪ್ರಯೋಜನವನ್ನು ಪಡೆದು ನಿರ್ಜನವಾದ ಹಿಮನದಿಯ ಮೇಲೆ ಭಾರತೀಯ ಸೇನೆಯು ಪ್ರಾಬಲ್ಯ ಕಾಯ್ದುಕೊಳ್ಳಲು ಭಾರತೀಯ ವಾಯುಪಡೆ ಧೈರ್ಯ ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸಲಾಯಿತು. ಅಲ್ಲಿ CHN ಅನ್ನು ಪಡೆಯಲು ಈ ಯುದ್ಧ ಉತ್ತರದಲ್ಲಿರುವ CHN ಪಡೆಯಲು ಪಾಕಿಸ್ತಾನ ಮುಂದಾದಾಗ ನಮ್ಮ ಭಾರತ ದೇಶದಿಂದ ಭೂಸೇನೆ ಆಪರೇಷನ್ ವೇಗದೂತ ಎಂಬ ಕಾರ್ಯಾಚರಣೆ ಮೂಲಕ ಭೂಸೇನೆ ಮತ್ತು ವಾಯುಸೇನೆ ಎರಡು ಈ CHN ಅನ್ನು ವಶಪಡಿಸಿಕೊಂಡವು. ಈ ವಾಯು ವೇಗದೂತು ಆಗಿ 40 ವರ್ಷ ಆದ ಕಾರಣ ಇದನ್ನು ಹೇಳಲಾಗಿದೆ. ಭಾಳ ಇಂಪಾರ್ಟೆಂಟ್ ಆಗಿದೆ ಇದು. ಒಂದು ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಇದನ್ನು ಅದೇ ರೀತಿಯಾಗಿ ವಿಶ್ವದ ಅತಿ ಎತ್ತರದ ಏರ್ ಸ್ಕ್ರಿಪ್ಟ್ ದೌಲತ್ ಬೇಗ್ ಹೋಲ್ಡಿ ಆಗಿದೆ. ಅಂದರೆ ಭಾರತೀಯ ವಾಯುಪಡೆ 2013 ಆಗಸ್ಟ್ 20 ರಂದು 4 ಎಂಜಿನ್ ಸಾರಿಗೆ ವಿಮಾನ ಲಾಕ್ಹೀಡ್ ಮಾರ್ಟಿನ್ C-130J ಸೂಪರ್ ಹರ್ಕುಲಸ್ ಅನ್ನು ಲಡಾಖ್ ಬಳಿ ಇರುವ ವಿಶ್ವದ ಅತಿ ಎತ್ತರದ ಏರ್ ಸ್ಟ್ರಿಪ್ ಆದ ದೌಲತ್ ಬೇಗಂ ಒಡಿಶಾದಲ್ಲಿ ಇಳಿಸಿತು. ಏರ್ಲಿಫ್ಟ್ ಆಗಿದೆ. ಏರ್ ಸ್ಟ್ರಿಪ್ ದೌಲತ್ ಬೇಗಂ ಹೋಲ್ಡಿ. ಅದೇ ರೀತಿಯಾಗಿ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಯಾವುದಂದರೆ ಅದೇ CHN. ಇದು ಕಾಶ್ಮೀರದ ಪ್ರಾಂತ್ಯದಲ್ಲಿರುವ CHN ಹಿಮ ಪ್ರದೇಶದಿಂದ ಕೂಡಿದೆ. ಭಾರತ ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ ಅಥವಾ LOC ಇದು ಅಲ್ಲಿ ಕಂಡುಬರುತ್ತದೆ. ಇದು ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಆಪರೇಷನ್ ವೇಗದೂತ್ ಮೂಲಕ ಭಾರತೀಯ ಸೇನೆಯು ಈ ಪ್ರದೇಶವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಯಾವುದು CHN ಅನ್ನು ಆಪರೇಷನ್ ವೇಗದೂತ್ ಮೂಲಕ ನಮ್ಮ ಭಾರತ ದೇಶ ತೆಗೆದುಕೊಂಡಿತು. ಈ ಪ್ರದೇಶದಲ್ಲಿ ತೀವ್ರವಾದ ಹವಾಮಾನ ಪರಿಸ್ಥಿತಿ ಇದ್ದು 78 ಕಿಲೋಮೀಟರ್ ಉದ್ದದ ಹಿಮನದಿ ಇದೆ. ಇಲ್ಲಿ ಭಾರತೀಯ ಸೇನೆಯ ಅಗತ್ಯವಾದ ಸೌಲಭ್ಯಗಳು ಮತ್ತು ತುರ್ತು ಸೇವೆಗಳು ಭಾರತೀಯ ವಾಯುಪಡೆ ಒದಗಿಸುತ್ತದೆ. ಪ್ರಸ್ತುತವಾಗಿ ಅನೇಕ ಆಧುನಿಕ ಯುದ್ಧ ಸಾಮಗ್ರಿಗಳನ್ನು, ವಿಮಾನಗಳನ್ನು ಮತ್ತು ಹೆಲಿಕಾಪ್ಟರ್ಗಳನ್ನು ಇದು ಹೊಂದಿದೆ. CHN. ಈ CHN ಪಡೆದದ್ದು ಆಪರೇಷನ್ ವೇಗದೂತದಿಂದ ಪಾಕಿಸ್ತಾನ ಅನ್ನು ಓಡಿಸುವ ಮೂಲಕ CHN ಅನ್ನು ನಮ್ಮ ಭಾರತ ದೇಶ ಪಡೆದಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಅಂತೂ ಮರಿಬೇಡಿ, ಲೈಕ್ ಅಂತೂ ಪಕ್ಕ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.